ಇವತ್ತಿಂದ ನಂಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಬರೀ ಚಪಾತಿ ತಿನ್ಕೊಂಡೆ ಬಾಡಿ ಮಾಡ್ಬಿಟ್ಟೆ. 10 kg ಫ್ಯಾಟ್ ತುಂಬಿಕೊಂಡಿದೆ ನನ್ನ ಬಾಡಿಲಿ. ಆಮೇಲೆ ಮೂರ್ ಬ್ಯಾಕ್ಲಾಗ್ ಉಳಿಸ್ಕೊಂಡಿದ್ದೆ. ಕ್ಲಾಸಿಗೆ ಎಷ್ಟು ಲೇಟ್ ಆದ್ರೂ ನಾವು ಬರೋದೇ ಫಸ್ಟ್ ವಾಶ್ರೂಮ್ಗೆ. 5 ಗಂಟೆ ತನಕ ಯಾರು ಗುರು ಇರ್ತಾರೆ ಕಾಲೇಜಲ್ಲಿ ನೋಡಿ. ಸ್ಟೂಡೆಂಟ್ಸ್ ಪಾರ್ಕಿಂಗ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಪಾರ್ಕಿಂದ. ಬೆಳಗ್ಗೆ ಟೈಮ್ 8 ಗಂಟೆ ಆಗಿದೆ. ಇವತ್ತಿಂದ ನನಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. BCom ಸೆಕೆಂಡ್ ಯಾವ ಇಯರ್? BCom ಸೆಕೆಂಡ್ ಇಯರ್ ನಾನು ಇವತ್ತಿಂದ. ಸೊ ಫಸ್ಟ್ ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ ಕಾಲೇಜು. ಅದಕ್ಕೆ ಒಂದು ಡಿಸೈಡ್ ಮಾಡಿದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಇದು ಗೋಲ್ ನಂದು ಇವತ್ತಿಂದ ಕಾಲೇಜ್ ಸ್ಟಾರ್ಟ್ ಆಗುತ್ತಲ್ಲ. ಸೊ ಬೆಳಗ್ಗೆ ಎದ್ಬಿಟ್ಟು ಅಟ್ಲೀಸ್ಟ್ 1 hour ವಾಕ್ ಮಾಡಬೇಕು ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ. ಕಾಲೇಜ್ ಮುಗ್ದಾದ್ಮೇಲೆ ಜಿಮ್ 1 hour ಅಥವಾ 1.5 hour ಜಿಮ್. ಹೆಂಗೋ ಸಾಧ್ಯ ಇದೆಲ್ಲ? ಸೊ ಇಷ್ಟು ಟಾರ್ಗೆಟ್ಟು ಮಾಡಲೇಬೇಕು. ಆ್ಯಕ್ಚುಲಿ ಬರೀ ಜಿಮ್ ಸಾಕಿತ್ತು. ಯಾಕೆ ನಾನು ಬೆಳಗ್ಗೆ ಮಾರ್ನಿಂಗ್ ವಾಕಿಂಗ್ ಮಾಡಬೇಕು ಅಂದರೆ, ಮೊನ್ನೆ ನಮ್ಮ ಜಿಮ್ಮಲ್ಲಿ BMI ಮಾಡಿಸ್ತೆ, ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಅದ್ರಲ್ಲಿ ನಮ್ಮ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಎಲ್ಲ ಎಷ್ಟು ಕಮ್ಮಿ ಮಾಡಬೇಕು ಅಂತ ತೋರಿಸ್ಬಿಡ್ತಾರೆ. ಸೊ ಅದರಲ್ಲಿ ನನ್ನ ಬಾಡಿ ವೇಟ್ ಬಂದ್ಬಿಟ್ಟು 65 kg ಏನೋ ಇದ್ದೀನಿ. 10 kg ಫ್ಯಾಟ್ ತುಂಬಿಕೊಂಡಿದೆ ನನ್ನ ಬಾಡಿಲಿ. ಇದು ಬೆನ್ನು ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಮಾತ್ರ ಹಿಂಗಾಗದು. ಇದು ಬೆನ್ನು ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಯಪ್ಪ. ಸೊ ಅದಕ್ಕೋಸ್ಕರ 10 kg ಫ್ಯಾಟ್ನ ಹೆಂಗಾರು ಮಾಡಿ ಕರಗಿಸ್ಬೇಕು ಅಂತ ಚಾಲೆಂಜ್ ತೊಗೊಂಡಿದ್ದೀನಿ. ಮಾಡ್ತೀನಿ. ನಾನು ಬರ್ತಡೇ ಒಳಗೆ ಒಳ್ಳೆ ಬಾಡಿ ಮಾಡಬೇಕು ಅಂತ ಇದ್ದೀನಿ. ನಿನ್ ಕೈಲಾದದೇನಿಲ್ಲ, ಮಾಡ್ತೀನಿ ಪಕ್ಕ ಚಾಲೆಂಜ್. ಇವಾಗ 1 hour ವಾಕ್ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಕಾಲೇಜ್ಗೆ ಹೋಗ್ತೀನಿ. ಕಾಲೇಜ್ಗೆ ಹೋಗೋದನ್ನು ವ್ಲಾಗ್ ಮಾಡ್ತೀನಿ ನೋಡಿ. ಇವತ್ತೆಲ್ಲ ನಾವು ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತೀವಿ. ಆಲ್ಮೋಸ್ಟ್ ನಾವು ಕಾಲೇಜ್ ಮುಗ್ದಾಗಿಂದ ಮೀಟೇ ಮಾಡಿಲ್ಲ ಯಾವ ಫ್ರೆಂಡ್ಸು. ನಮ್ಮ ಫ್ರೆಂಡ್ಸ್ ಎಲ್ಲ ತೋರಿಸ್ತೀನಿ. ಕಾಲೇಜಲ್ಲಿ ಸಿಗೋಣ. ಬಾಯ್. ನನಗೆ ಕಾಲೇಜ್ 10:30 ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೆ ನಾನು ಬೆಳಗ್ಗೆದ್ದು 1 hour ವಾಕಿಂಗ್ ಮಾಡಬೇಕು ಅಂದ್ಕೊಂಡಿರೋದು. ಏನಾದ್ರು 8 ಗಂಟೆಗೆ 9 ಗಂಟೆಗೆಲ್ಲ ಕಾಲೇಜ್ ಇದ್ದರೆ ಯಾವುದೇ ಕಾರಣಕ್ಕೂ ನಾನು ಬರ್ತಾಯಿಲ್ಲ. 7 ಗಂಟೆಗೆ 6 ಗಂಟೆಗೆ ಎದ್ಬಿಟ್ಟು ವಾಕ್ ಮಾಡೋಕ್ಕಾಗ್ತದ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಲೇಟ್ ಆಗೋಯ್ತು. ಬನ್ನಿ ಗಾಡಿ ನೋಡಿ ಕೈ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಫುಲ್ಲು ವಾಶ್ ಮಾಡಿಕ್ಕಿರಿ. ಲೇಟ್ ಆಗೋಯ್ತು, ಕಾಲೇಜ್ ಹೋಗ್ಬೇಕು ನೋಡಿ. ನಾನು ಹೆಲ್ಮೆಟ್ಗೆ ಬ್ಲೂಟೂತ್ ಹಾಕ್ಸಿದ್ದೀನಿ ನೋಡಿ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಸಾಂಗ್ ಕೇಳ್ಕೊಂಡು ಕಾಲೇಜ್ಗೆ ಹೋಗ್ತಾ ಇರೋದು. ಕಾಲೇಜಲ್ಲಿ ಸಿಗೋಣ ಗೈಸ್. ಫೈನಲ್ಲಿ ಗಾಡಿನ ಪಾರ್ಕ್ ಮಾಡಾಯ್ತು ನೋಡಿ. ಕಾಲೇಜ್ ಜಾಗನೇ ಇಲ್ಲ. ನಾನು ಆ್ಯಕ್ಚುಲಿ ಒಳಗೆ ನಿಲ್ಲಿಸ್ತಿದ್ದೆ, ಇವಾಗ ಮೇಲೆ ನಿಲ್ಸಂಗಾಯ್ತು ಗಾಡಿ ನೋಡಿ. ಪಾರ್ಕಿಂಗ್ ಫಿಲ್ ಆಗಿಬಿಟ್ಟಿದೆ. ಬನ್ನಿ ಮೇಲೆ ಹೋಗೋಣ. ಮೇಲೆ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿಸ್ತೀನಿ ನೋಡಿ. ಇಲ್ಲಿ ಸ್ಟೂಡೆಂಟ್ಸ್ ಪಾರ್ಕಿಂಗ್. ಇದು ನೋಡಿ ಟೀಚರ್ಸ್ ಫುಲ್ ಖಾಲಿ. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಕ್ಲಾಸಿಗೆ ಎಷ್ಟು ಲೇಟ್ ಆದ್ರೂ ನಾವು ಬರೋದೇ ಫಸ್ಟ್ ವಾಶ್ರೂಮ್ಗೆ. 100%. ಎಲ್ರಿಗೂ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಕ್ಲಾಸ್ ರೂಮ್ಸ್ ಇಷ್ಟ ಆಗುತ್ತೆ, ಇಲ್ಲ ಮೇಲ್ಗಡೆ ಕ್ಯಾಂಟೀನ್ ಏರಿಯಾ ಇಷ್ಟ ಆಗುತ್ತೆ. ನನಗೆ ನಮ್ಮ ವಾಶ್ರೂಮ್ ಇಷ್ಟ ನೋಡಿ. ವಾಶ್ರೂಮ್ ಇಷ್ಟ ನನಗೆ. ಇವತ್ತಿನ ಔಟ್ಫಿಟ್ ನೋಡಿ. ಔಟ್ಫಿಟ್ ಬನ್ನಿ ಕ್ಲಾಸ್ ಒಳಗೆ ಹೋಗಿ ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡಿಸ್ತೀನಿ. ಇವಾಗ ಫಸ್ಟ್ ಕ್ಲಾಸ್ ಒಳಗೆ ಹೋಗೋಣ. ಲೇಟ್ ಆಗ್ಬಿಟ್ಟಿದೆ. ನಾನು ಸುಮ್ಮನೆ ನಾವು ವಾಶ್ರೂಮ್ ನೋಡೋಣ ಅಂತ ಬಂದೆ. 1 month ಆಗ್ಬಿಟ್ಟಿತ್ತಲ್ಲ, ನೋಡಿರ್ಲಿಲ್ಲ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇವಾಗ ಲೇಟ್ ಆಗೋಯ್ತು, ಕ್ಲಾಸಿಗೆ ಹೋಗೋಣ. ಫೈನಲಿ ಕಾಲೇಜಿಗೆ ಬಂದಿದ್ದೀವಿ ನೋಡಿ. ಫುಲ್ ಜಾತ್ರೆ ಆಗ್ಬಿಟ್ಟಿದೆ. ಏನೋ ಮಾಡ್ತಿದ್ಯಾ? ಫುಲ್ ಜಾತ್ರೆ. 2 ಸೆಕ್ಷನ್ ಕಂಬೈನ್ ಮಾಡ್ಬಿಟ್ಟಿದ್ದಾರೆ. ಇವನು ನನ್ನ ಫ್ರೆಂಡು ಆಕಾಂಕ್ಷ ಅಂತ. ಫ್ಲೆಕ್ಸ್ ಮಾಡೋ ಇವನ್ ಬಾಡಿ ನೋಡಿ. ನಾವೆಲ್ಲ ಚಿಕನ್ ಮೊಟ್ಟೆ ತಿನ್ಕೊಂಡು ಬಾಡಿ ಮಾಡಕತ್ತಿಲ್ಲ. ಇವನ್ ಬರೀ ಚಪಾತಿ ತಿನ್ಕೊಂಡೆ ಬಾಡಿ ಮಾಡ್ಬಿಟ್ಟೆ. ಅದೇಂಗಣ ಇವನ್ ನೋಡಿ, ಇವನ ಹೆಸರು ಬಿಡಿ ಅಂತ. ಯಾಕೆ ಬಿಡಿ ಅನ್ನೋದು? ಬಿಡಿ ಸೇರ್ತಿದ್ದೀನಿ. ಇನ್ನು ಸ್ವಲ್ಪ ಜನ ಎಲ್ಲ ಪಕ್ಕ ಕ್ಲಾಸಿಗೆ ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ ಅಲ್ವಾ ಮಗ? ಚೇಂಜ್ ಮಾಡ್ಬಿಟ್ಟವ್ರಲ್ಲ ನೋಡಿ. ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಸದ್ಯ ನಾವು 3 ಜನ ಅಂತ ಒಟ್ಟಿಗೆ ಇದೀವಿ. ಇನ್ನೊಬ್ಬ ಬರ್ಬೇಕು ಆದಿತ್ಯ ಅಂತ. ಅವ್ನು CA ಟ್ರೈನಿಂಗ್ ತಗೋತಾ ಇದ್ದಾನೆ, ಕೋಚಿಂಗ್ ಹೋಗ್ತಾವನೆ. ಇವ್ರು ಇಷ್ಟ ಜನ ನಮ್ಮ ಬಾಯ್ಸ್. ಇವಾಗ ಫಸ್ಟೇ ಎಲ್ಲ ಅಲ್ವಾ ಮಗ, ಎಲ್ಲ ಟೀಚರ್ಸು ಬರೋರೆಲ್ಲಾನು ಎಲ್ಲ ಟೀಚರ್ಸು ನನ್ನ ಸಬ್ಜೆಕ್ಟ್ಗೆ ಸಪ್ರೇಟ್ ನೋಟ್ಬುಕ್ ಇರಬೇಕು, ಸಪ್ರೇಟ್ ಇಡಬೇಕು. ನಾನು ಇದೊಂದು ಬುಕ್ಕಲ್ಲೇ ಫಸ್ಟ್ ಸೆಮ್ ಅಂತ ಫಸ್ಟ್ ಇಯರ್ ಪೂರ್ತಿ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀನಿ. ಒಂದೇ ಬುಕ್ ನನ್ನ ಬ್ಯಾಗಲ್ಲಿ ಇರೋದು. ಓ ಅಲ್ಲಾಗಿ ಲೆವೆಲ್ಗೆ ಬಂದಾತ ನೋಡಿ. ಇದ್ರಲ್ಲೂ ಅರ್ಧ ನಮ್ಮ ಅಕ್ಕ ಬರ್ತಿದ್ದಾಳೆ, ಇನ್ನು ಅರ್ಧ ಬುಕ್ ಮಾತ್ರ
ಅದಕ್ಕೆ ಈ ತರ ಎಲ್ಲ ಆಟ ಆಡಿನೇ ಫಸ್ಟ್ ಟೈಮ್ ಅಲ್ಲೇ ಮೂರ್ ಬ್ಯಾಕ್ಲಾಗ್ ಉಳಿಸ್ಕೊಂಡಿದ್ದೆ. ಈ ಕ್ಲಾಸಲ್ಲಿ ಕುತ್ಕೊಳಕ್ ಆಗ್ತಿಲ್ಲ, ಯಾಕೋ 1 ಗಂಟೆ ಆಗಿದೆ ಟೈಮು, ಹೊಟ್ಟೆ ಹಸಿದೆ. ನಮ್ಮಮ್ಮ ಬೇರೆ ಮಟನ್ ಸಾಂಬಾರ್ ಮಾಡಿದ್ದೀನಿ ಅಂದ್ಬಿಟ್ರು. ಜಂಪರ್ ಮೇ ಬಂಪರ್. ಅದಕ್ಕೆ 5 ಗಂಟೆ ತನಕ ಇದೆ ಕಾಲೇಜು. ಯಾರು 5 ಗಂಟೆ ತನಕ ಕಾಯ್ತಾರೆ? ಅದಕ್ಕೆ ಎತ್ಕೊಂಡು ಹೋಯ್ತಾ ಇರೋದೆ ಮನೆಗೆ. ಇವಾಗ ಮನೆಗೆ ಹೋಗ್ತೀನಿ. 5 ಗಂಟೆ ತನಕ ಯಾರು ಗುರು ಇರ್ತಾರೆ ಕಾಲೇಜಲ್ಲಿ? ಯಪ್ಪ, ನಾನು 1 ಗಂಟೆ ತನಕ ಇರೋದೇ ದೊಡ್ಡ ವಿಷಯ. ನಿನ್ ಜನ್ಮಕ್ಕೆ ಹೋಗೋ. ಅದಕ್ಕೆ ಇವಾಗ ಆಡ್ ಸ್ಟಾರ್ಟ್ ಮಾಡಿ ಮನೆಗೆ ಹೋಗ್ತೀನಿ. ಇಷ್ಟ ಆಗಿತ್ತು ಇವತ್ತಿನ ನನ್ನ ಫಸ್ಟ್ ಡೇ ಆಫ್ ಕಾಲೇಜ್ ವ್ಲಾಗು. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.